ನಾನಿವತ್ತಿನ ವ್ಲಾಗ್ನ ತುಂಬಾ ಖುಷಿಯಿಂದ ಮಾಡ್ತಾಯಿದ್ದೀನಿ. ಯಾಕೆ ಅಂತ ಅಂದರೆ ನಮ್ಮೂರಲ್ಲಿ ಶೂಟ್ ಮಾಡ್ತಾ ಇರೋದು. ಅಲ್ಲಿ ಸಿಗೋ ಪರಿಸರ, ಪ್ರೀತಿ ಎಲ್ಲವೂ ಚೆಂದ. ಹೀಗೆ ಶೂಟ್ ಮಾಡ್ಕೊಂಡು ಹೋಗ್ತಾ ಇರುವಾಗ ಅಲ್ಲೊಂದು ಬಾವಿ ಸಿಕ್ತು. ಅಂದರೆ ನಮ್ಮ ಪಕ್ಕದ ಮನೆದೇನೆ. ಸೊ ಅಲ್ಲಿ ನೀರಿದೆಯಾ, ಮಳೆ ಎಲ್ಲ ಬಂದಿತ್ತಲ್ಲ, ಸೊ ನೀರಿದೆಯಾ ಅಂತ ಒಂದು ಸಲ ನೋಡಿದ್ವಿ. ಬಟ್ ಏನೂ ಕಾಣಿಸ್ಲಿಲ್ಲ. ಹಾಗೆಯೇ ಶೂಟ್ ಮಾಡ್ಕೊಂಡು ಮುಂದೆ ಹೋದ್ವಿ. ಮಳೆ ಎಲ್ಲ ಬಂದಿದ್ದರಿಂದ ಗುಡ್ಗು ಮಿಂಚು ಬಂದಿತ್ತು. ಸೊ ಹಂಗಾಗಿ ಏನಾದರೂ ತೋಟದಲ್ಲಿ ಏನಾದರೂ ಸಿಗುತ್ತಾ ಅಂತ ಹೋದ್ವಿ. ಫೈನಲಿ ನಮ್ಮ ಸುಂದ್ರಿ ಸಿಕ್ಕಿದ್ಲು. ಈ ಅಣಬೆನ ಕೆಲವು ಕಡೆ ಹುತ್ತದಣಬೆ ಅಂತಾರೆ, ಕೆಲವು ಕಡೆ ತರಗಣಬೆ ಅಂತಾರೆ, ಪುಟ್ಟಣಬೆ ಅಂತಾರೆ. ಸೊ ನಾವು ಇದನ್ನು ತರಗಣಬೆ ಅಂತ ಕರಿತೀವಿ. ಯಾಕಂದರೆ ತರಗುಗಳ ನಡುವೆ ಇದು ಬೆಳೆಯುವಂಥದ್ದು. ಗುಡ್ಗು ಮಿಂಚು ಬಂದರೆ ಮಳೆಗಾಲದಲ್ಲಿ ಇದು ಸಿಗುತ್ತೆ. ಇದನ್ನು ನಾವು ಏನಾದರೂ ಗ್ರೇವಿ ಅಥವಾ ಸಾಂಬಾರು ಮಾಡೋಣ ಅಂತ ಎಲ್ಲನೂ ತೊಗೊಂಡೋದ್ವಿ, ನಾನು ನಮ್ಮತ್ತೆ. ಅಣಬೆಗಳಿಂದ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಪ್ರೋಟೀನ್ಗಳು ಸಿಗುತ್ತೆ. ಹಾಗೆಯೇ ಅಣಬೆಗಳು ಸೂರ್ಯನಿಗೆ ತಾನಾಗೆ ಒಡ್ಡಿಕೊಳ್ಳೋದ್ರಿಂದ ವಿಟಮಿನ್ ಡಿ ತುಂಬಾ ಹೇರಳವಾಗಿರುತ್ತೆ. ಹಾಗೆಯೇ ಇದು ಕ್ಯಾನ್ಸರ್ ನಿರೋಧಕ ಆಗಿರುತ್ತದೆ. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಹೃದ್ರೋಗಗಳಿಗೆ ಮತ್ತು ಕ್ಯಾನ್ಸರ್ನ ತಡೆಗಟ್ಟುವಂತಹ ಶಕ್ತಿ ಇರುತ್ತೆ. ಹಾಗೆಯೇ ಕಬ್ಬಿಣಾಂಶನೂ ಕೂಡ ಹೇರಳವಾಗಿರುತ್ತದೆ. ನಮ್ಮ ದೇಹದಲ್ಲಿರುವಂತಹ ಕೆಂಪು ರಕ್ತ ಕಣದ ಆಕ್ಸಿನೈಸೇಷನನ್ನು ಹೆಚ್ಚಿಸುತ್ತದೆ. ಇಲ್ಲಿ ಆನೆಗಳು ಬಂದು ಬಿದ್ರನ್ನೆಲ್ಲ ಬೀಳಿಸಿ ಹೋಗಿದ್ವು. ಸೊ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿಕೊಂಡು ನಾನು ನಮ್ಮತ್ತೆ ಮನೆಗೆ ಹೋಗ್ತಾಯಿದ್ವಿ. ಈಗ ಕ್ಲೀನ್ ಮಾಡೋ ಟೈಮ್. ಅದನ್ನೆಲ್ಲ ಒಂದು ಕತ್ರಿನ ತೊಗೊಂಡು ನೀಟಾಗಿ ಕಟ್ ಮಾಡಿಕೊಂಡು ಅದರಲ್ಲಿರೋಂತಹ ಮಣ್ಣನ್ನು ಸಪ್ರೇಟ್ ಮಾಡಿ ಅದನ್ನೆಲ್ಲ ಒಂದು ಪಾತ್ರೆಗೆ ಹಾಕೋತಾ ಇದ್ವಿ, ಚೆನ್ನಾಗಿರೋದನ್ನೆಲ್ಲ. ಈಗ ಅದನ್ನು ವಾಶ್ ಮಾಡ್ಕೊಳ್ಳೋಕ್ಕೆ 3 ಸಲ ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಅದರಲ್ಲಿರೋ ಮಣ್ಣೆಲ್ಲ ಹೋಗೋ ಥರ ಮಾಡ್ಕೋಬೇಕು. ಈಗ ನಮ್ಮ ವೈಟ್ ಕ್ವೀನ್ ರೆಡಿ. ನಾವಿಲ್ಲಿ ತುಂಬ ಜನ ಇದ್ದಿದ್ದರಿಂದ ಸಾಂಬಾರು ಮಾಡಬೇಕಾಗಿತ್ತು. ಹಾಗೆಯೇ ನಾನಿಲ್ಲಿ 3 ಈರುಳ್ಳಿ, ಹಾಗೆಯೇ 2 ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ, ಚಕ್ಕೆ, ಲವಂಗ, ಹಾಗೆಯೇ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಹಾಗೆಯೇ 3 ಸ್ಪೂನು ಖಾರದ ಪುಡಿ, ಹಾಗೆಯೇ 4 ಸ್ಪೂನು ಸಾಂಬಾರು ಪುಡಿ ತೊಗೊಂಡಿದ್ದೀನಿ. ಹಾಗೆಯೇ ಅದನ್ನು ರುಬ್ಬಿಟ್ಕೊಂಡಿದ್ದೀವಿ. ಸ್ವಲ್ಪ ಕಾಯಿ ತುರಿನೂ ಹಾಕ್ಕೊಂಡಿದ್ದೀನಿ, ಸ್ಕಿಪ್ ಆಗಿದೆ. ಈ ಕಡೆ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಖಾರನೂ ಸಪ್ರೇಟಾಗಿ ರುಬ್ಬಿಟ್ಕೊಂಡಿದ್ದೀವಿ. ಈಗ ಒಂದು ದೊಡ್ಡ ಪಾತ್ರೆಗೆ, ಅಂದರೆ ನಾವು ಒಂದು 10 ಮೆಂಬರ್ಸ್ ಇದ್ವಿ, ಹಾಗಾಗಿ ದೊಡ್ಡ ಪಾತ್ರೆಯಲ್ಲಿ ಮಾಡ್ತಾಯಿದ್ವಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಖಾರನ ಹಾಕ್ಕೊಂಡು ಚೆನ್ನಾಗಿ ಸುಂಡಿಸ್ಕೊತಾ ಇದ್ವಿ. ನೀವು ಹೇಗೆ ಮಟನ್ ಸಾಂಬಾರು ಮಾಡ್ತೀರೋ ಅದೇ ಥರ ಮಸಾಲ ಹಾಕ್ಕೊಂಡು ಮಾಡಬೇಕು. ಈಗ ತಂದಿರೋಂತಹ ಅಣಬೆನೆಲ್ಲನೂ ಹಾಕ್ಕೊತಾ ಇದ್ದೀವಿ. ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಾಯಿದ್ವಿ. ಅದರಲ್ಲಿರೋ ಅಂತಹ ನೀರಿನ ಅಂಶ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಸೇಮ್ ಯಾವ ಥರ ಮಟನ್ ಸಾಂಬಾರು ಮಾಡ್ತೀರೋ ಅದೇ ಥರ. ಇದು ನೋಡ್ಲಿಕ್ಕೆ ಹೇಗೆ ಕಾಣ್ತಿದೆ ಅಂದರೆ ಮ್ಯಾಗಿ ಸಾಂಬಾರು ಮಾಡ್ತಾಯಿದ್ದೀವೇನೋ, ಮ್ಯಾಗಿನ ಹಾಕ್ಬಿಟ್ಟು ಅಂತ ಅನ್ಕೋತಾ ಇದ್ದೀವಿ. ಆಮೇಲೆ ಕಾಯಿ ಖಾರನ ಆ್ಯಡ್ ಮಾಡ್ಕೊತಾ ಇದ್ವಿ. ಇದೆಲ್ಲ ಚೆನ್ನಾಗಿ ಸ್ವಲ್ಪ ಸುಂಡಿದ್ಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಳ್ಳಿ. ಅಂದರೆ ಸಾಂಬಾರು ಕ್ವಾಂಟಿಟಿ ನಿಮ್ಗೆ ಎಷ್ಟು ಬೇಕಾಗಿರುತ್ತೋ ಅಷ್ಟು ನೀರನ್ನ ಹಾಕ್ಕೊಂಡು ಫೈನಲಿ ಅದಕ್ಕೆ ಸಾಲ್ಟನ್ನ ಹಾಕಿ ಫೈನಲಿ ಸಾಂಬಾರು ಕುದಿ ಬಂತು, ಹಾಫ್ ಮಾಡ್ತಾಯಿದ್ದೀನಿ. ಹಾಗೆಯೇ ಇದನ್ನು ಗ್ರೇವಿ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ರೊಟ್ಟಿಗೆ, ದೋಸೆಗೆಲ್ಲ. ಬಟ್ ಇಲ್ಲಿ ನಾವು ಜಾಸ್ತಿ ಜನ ಇದ್ದಿದ್ದರಿಂದ ಸಾಂಬಾರು ಮಾಡ್ಕೊಳ್ಳೋಂಗಾಯಿತು. ನೆಕ್ಸ್ಟು ನಮ್ಮ ಮನೆಯಲ್ಲಿ ಒಬ್ಬರು ಮೊಗ್ಗನ್ನ ಕಟ್ತಾಯಿದ್ರು, ಇನ್ನೊಬ್ಬರು ಅರಳಿರೋ ಹೂಗಳನ್ನ ಕಟ್ತಾಯಿದ್ರು.
ಊರಲ್ಲೇ ಸಿಕ್ಕಿರೋ ಅಂಥದ್ದು. ಹಾಗೆಯೇ ಸಾಂಬಾರು ಕಡೆ ಬಂದರೆ ಸೇಮ್ ನೂಡಲ್ಸ್ದು ಸಾಂಬಾರು ಬರುತ್ತಲ್ಲ ಅದೇ ರೀತಿ ಬಂದಿತ್ತು. ಫೈನಲಿ ನಮ್ಮೂರಲ್ಲಿ ಜೋರು ಮಳೆ ಬರ್ತಿತ್ತು. ಎಲ್ಲರೂ ಊರಿಗೆ ಹೊರಟಿದ್ರು. ಬಟ್ ಮಾತಂತೂ ನಿಂತಿರಲಿಲ್ಲ, ಕಾನ್ವರ್ಸೇಷನ್ನು ಜಾಸ್ತಿನೇ ನಡೀತಾ ಇತ್ತು. ಎಲ್ರಿಗೂ ಒಬ್ರಿಗೊಬ್ರು ಕಾಲು ಎಳ್ಕೊಂಡು ಆ ದಿನನ ಹ್ಯಾಪಿಯಾಗಿ ಮುಗಿಸಿದ್ವಿ. ಈ ಎರಡು ಪ್ರತಿಭೆಗಳೇ ನನ್ನ ಜೊತೆ ಸಾಂಬಾರು ಮಾಡ್ತಾ ಇದ್ದಿದ್ದು. ಹಾಗೆಯೇ ನಮ್ಮೂರು ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.